ಹೇ ಗೆಳೆಯರೆ, ನಿಮ್ಗೆ ಗೊತ್ತಾ ಆಯುರ್ವೇದ ಮತ್ತು ಯೋಗದ ಮಾಯಾಜಾಲದಿಂದ ಅನೇಕ ಜನರು ತಮ್ಮ ಆರೋಗ್ಯವನ್ನ ಭಾರಿ ಚೆನ್ನಾಗಿಟ್ಕೊಂಡಿದ್ದಾರೆ. ನಮ್ಮ 74 ವರ್ಷದ ಪ್ರಧಾನಿ ನರೇಂದ್ರ ಮೋದಿಯವರು ಯೋಗ ಮತ್ತು ಆಯುರ್ವೇದ ಪಾಲಿಸ್ತಾರೆ. ತಮ್ಮ ಶಕ್ತಿ, ಉತ್ಸಾಹ ಎಲ್ಲವನ್ನೂ ಕಾಯ್ದುಕೊಂಡಿದ್ದಾರೆ. ಶಿಲ್ಪಾ ಶೆಟ್ಟಿ 50 ವರ್ಷ ಆಗಿದ್ರು ದಿನನಿತ್ಯ ಯೋಗ ಮಾಡುವುದರಿಂದ ಆಕ್ಟಿವ್ ಮತ್ತು ಫಿಟ್ ಆಗಿದ್ದಾರೆ. ಇದು ನಿಜಕ್ಕೂ ಯೋಗದ ಮಾಯಾಜಾಲ. ಮತ್ತು ಪತಂಜಲಿ ಸಿಇಒ ಆಚಾರ್ಯ ಬಾಲಕೃಷ್ಣ ಕ್ರೋನಿಕ್ ಇಲ್ನೆಸ್ ರೋಗಗಳಿಂದ ಯೋಗ ಮತ್ತು ಆಯುರ್ವೇದದಿಂದ ಮುಕ್ತಿ ಪಡೆದಿದ್ದಾರೆ. ನೀವು ಆರೋಗ್ಯವಾಗಿದ್ದೀವಿ ಅಂತ ಅಂದುಕೊಂಡಿಟ್ರೆ ಅದು ದೊಡ್ಡ ಸುಳ್ಳಷ್ಟೇ. ಹೇಗೆ ಅಂತ ಅಂದ್ರೆ, ನಾನು ಮಾಡುವ ವಿಡಿಯೋಗಳನ್ನ ನಿಮ್ಮ ಜೀವನದಲ್ಲಿ ಯಾವಾಗ ಅಪ್ಲೈ ಮಾಡ್ಕೊಳ್ತೀರಿ ಅವಾಗ ನಿಮ್ಗೆ ಅರ್ಥವಾಗುತ್ತದೆ ಅದು ಹೇಗೆ ತಪ್ಪು ಅನ್ನೋದು. ಆದ್ದರಿಂದ ನಾನು ನಿಮ್ಗೆ ಯೋಗ, ಆಯುರ್ವೇದ ಮತ್ತು ಪ್ರಕೃತಿಯ ಸಂಪೂರ್ಣ ಜ್ಞಾನವನ್ನ ಹಳೆಯ ಶಾಸ್ತ್ರಗಳಾದಂಥ ಚರಕ ಸಂಹಿತೆ, ಪತಂಜಲಿ ಯೋಗ ಸೂತ್ರಗಳು, ಲೈಟ್ ಆನ್ ಯೋಗ ಹಾಗೂ ಅಷ್ಟಾಂಗ ಹೃದಯ ಎಂಬ ಹಲವಾರು ಪುಸ್ತಕಗಳಿಂದ ನಾನು ನಿಮ್ಗೆ ನಿಜವಾದ ಆರೋಗ್ಯವೇನೆಂಬುದು ತಿಳಿಸಿಕೊಡುತ್ತೇನೆ. ನನ್ನ ವಿಡಿಯೋಗಳನ್ನ ನೋಡಿ, ಅನುಸರಿಸಿ ಮತ್ತು ನಿಜವಾದ ಶಕ್ತಿ, ಚೇತನ, ಆರೋಗ್ಯವನ್ನ ನಿಮ್ಮ ಜೀವನದಲ್ಲಿ ಅನುಭವಿಸಿ. ನೀವು ಪ್ರಾರಂಭಿಸಿದ್ದೀರಾ? ಇಲ್ಲವೆಂದ್ರೆ ಈಗಲೇ ಪ್ರಾರಂಭಿಸಿ. ನಿಮ್ಮ ಆರೋಗ್ಯ, ಶಕ್ತಿ, ಸಂತೋಷ ನಿಮಗಾಗಿ ಕಾಯ್ತಿದೆ. ನಮಸ್ಕಾರ ಗೆಳೆಯರೆ, ಮತ್ತೆ ನಮ್ಮ ಆಯುರ್ಯೋ ಗ್ರೀನ್ ಚಾನೆಲ್ಗೆ ಸ್ವಾಗತ. ಇವತ್ತು ನನಗೆ ತುಂಬಾ ಹತ್ತಿರವಾದ ವಿಷಯವನ್ನ ನಿಮ್ಗೆ ಹಂಚಿಕೊಳ್ಬೇಕು ಅನಿಸ್ತಾ ಇದೆ. ಆಯುರ್ವೇದದ 7 ಬಲವಾದ ಬೇರುಗಳು. ನೋಡಿ, ನಮಗೆ ಆರೋಗ್ಯಕರವಾಗಿಯೂ ಸಂತೋಷದಿಂದಲೂ ಬದುಕಬೇಕು ಅಂದ್ರೆ ಈ 7 ಬೇರುಗಳು ಅದೆಷ್ಟು ಮುಖ್ಯ. ಅವು ನಮ್ಮ ಜೀವನದ ಅಡಿಪಾಯದಂಥವು. ಆದ್ರೆ ಚಿಂತಿಸಬೇಡಿ, ನಾನು ತುಂಬಾ ಸುಲಭವಾಗಿ ಸ್ನೇಹಿತನಂತೆ ನಿಮ್ಗೆ ಹೇಳ್ತಾನೆ. ಮಧ್ಯ ಮಧ್ಯ ಆಯುರ್ವೇದ ಆಧುನಿಕ ವೈದ್ಯಶಾಸ್ತ್ರಕ್ಕಿಂತ ಹೇಗೆ ವಿಭಿನ್ನ ಅಂತ ಕೂಡ ನೋಡ್ತೀವಿ. ಹಾಗಾದ್ರೆ ಬನ್ನಿ, ನಮ್ಮ ಪುರಾತನವಾದ ಆಯುರ್ವೇದದ ಪುಸ್ತಕವನ್ನ ತೆರೆದು ನೋಡೋಣ. ಆಯುರ್ವೇದದ 7 ಬೇರುಗಳು. 1. ಇಂಟ್ರೊಡಕ್ಷನ್ ಆಫ್ ಆಯುರ್ವೇದ್. 2. ಪರ್ಪಸ್ ಆಫ್ ಆಯುರ್ವೇದ್. 3. ಪಂಚಮಹಾಭೂತ. 4. ತ್ರಿದೋಷ. 5. ದಿನಚರ್ಯೆ. 6. ಋತುಚರ್ಯೆ ಅಂದರೆ ಋತುಗಳಿಗೆ ತಕ್ಕ ಜೀವನ ಶೈಲಿ. 7. ಆಹಾರ ಮತ್ತು ಔಷಧಿ. ಇವತ್ತಿನ ವಿಡಿಯೋದಲ್ಲಿ ಒಟ್ಟು ಪರಿಚಯ ಮಾತ್ರ ಕೊಡ್ತೇನೆ, ಮುಂದೆ ಪ್ರತಿ ವಿಷಯವನ್ನ ಡೀಟೇಲ್ ಆಗಿ ಹೇಳ್ತೇನೆ. ಹಾಗಾದ್ರೆ 1. ಇಂಟ್ರೊಡಕ್ಷನ್ ಆಫ್ ಆಯುರ್ವೇದ್. ಚರಕ ಸಂಹಿತೆ ಸೂತ್ರಸ್ಥಾನ ಅಧ್ಯಾಯ 1 ಶ್ಲೋಕ 41ರಲ್ಲಿ ಹೀಗೆ ಹೇಳಲಾಗಿದೆ: ಹಿತಾಹಿತಂ ಸುಖಂ ದುಃಖಂ ಆಯುಸ್ತಸ್ಯ ಹಿತಾಹಿತಂ ಮಾನಂ ಚ ತಚ ಯತ್ರೋಕ್ತಂ ಆಯುರ್ವೇದ ಸ ಉಚ್ಯತೆ. ಅದರ ಅರ್ಥ ಏನು ಅಂದ್ರೆ, ಜೀವನಕ್ಕೆ ಯಾವುದು ಹಿತ, ಯಾವುದು ಅಹಿತ, ಯಾವುದು ಸುಖ, ಯಾವುದು ದುಃಖ, ಜೀವಿತಾವಧಿಯನ್ನ ಹೇಗೆ ಅಳಿಯೋದು, ಇವನ್ನೇ ಕಲಿಸುವ ಶಾಸ್ತ್ರವೇ ಆಯುರ್ವೇದ. ಅಂದ್ರೆ ಆಯುರ್ವೇದ ಅಂದ್ರೆ ಕೇವಲ ಔಷಧಿಯಲ್ಲ, ಬದುಕುವ ಕಲೆಯೇ ಆಯುರ್ವೇದ. ಎರಡನೆಯದು ಪರ್ಪಸ್ ಆಫ್ ಆಯುರ್ವೇದ್. ಚರಕ ಸಂಹಿತೆ ಸೂತ್ರಸ್ಥಾನ ಅಧ್ಯಾಯ 30 ಶ್ಲೋಕ 26ರಲ್ಲಿ ಮಹರ್ಷಿ ಚರಕರ ಹೇಳ್ತಾರೆ: ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಚ. ಅಂದರೆ ಆಯುರ್ವೇದದ 2 ಮುಖ್ಯ ಗುರಿಗಳು ಆರೋಗ್ಯವಂತರ ಆರೋಗ್ಯವನ್ನ ಕಾಪಾಡೋದು, ರೋಗಿಗಳ ರೋಗವನ್ನ ಹೋಗಲಾಡಿಸೋದು. ಇಲ್ಲಿ ವ್ಯತ್ಯಾಸ ಏನು ಗೊತ್ತಾ? ಆಧುನಿಕ ವೈದ್ಯಶಾಸ್ತ್ರ ಮುಖ್ಯವಾಗಿ ರೋಗ ಬಂದ ಮೇಲೆ ಚಿಕಿತ್ಸೆ ಕೊಡುತ್ತದೆ, ಆದರೆ ಆಯುರ್ವೇದ ಹೇಳೋದು ಮೊದಲು ತಡೆಗಟ್ಟೋದು, ನಂತರ ಚಿಕಿತ್ಸೆ. ಮೂರನೆಯದು ಪಂಚಮಹಾಭೂತ. ಚರಕ ಸಂಹಿತೆ ಸೂತ್ರಸ್ಥಾನ ಅಧ್ಯಾಯ 26 ಶ್ಲೋಕ 10ರಲ್ಲಿ ಹೇಳಿದ್ದೇನೆಂದ್ರೆ: ಕ್ಷಿತಿ ಆತೇಜೋ ಮರು ವ್ಯೋಮಾಣಿ ಭೂತಾನಿ. ಅಂದ್ರೆ ನಮ್ಮ ದೇಹವು, ಈ ಸಂಪೂರ್ಣ ಬ್ರಹ್ಮಾಂಡವು 5 ಮಹಾಭೂತಗಳಿಂದಡಿಯಾಗಿ ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶದಿಂದ. ಇವು ನಮ್ಮ ದೋಷಗಳಿಗೂ ಆರೋಗ್ಯಕ್ಕೂ ಅಡಿಪಾಯ. ನಾಲ್ಕನೆಯದು ತ್ರಿದೋಷ. ಅಷ್ಟಾಂಗ ಹೃದಯ ಸೂತ್ರಸ್ಥಾನ ಅಧ್ಯಾಯ 1 ಶ್ಲೋಕ 6ರಲ್ಲಿ ವಾಗ್ಭಟ ಮುನಿಗಳು ಹೇಳ್ತಾರೆ: ವಾಯುಸ್ಪಿತಂ ಕಫಶ್ಚೇತಿತ್ರಯೋ ದೋಷಾಃ ಸಮಾಸತಃ ವಿಕಾರಾಣಂ ಚ ಸರ್ವೇಷಾಂ ದೋಷಾಃ ಕಾರಣಮಾಶ್ರಯ. ಅಂದ್ರೆ 3 ದೋಷಗಳು, ವಾತ, ಪಿತ ಮತ್ತು ಕಫ, ಇವು ಸಮತೋಲನದಲ್ಲಿದ್ರೆ ಆರೋಗ್ಯ, ಸಮತೋಲನ ತಪ್ಪಿದ್ರೆ ರೋಗಗಳು ಬರುತ್ತವೆ. ಸಿಂಪಲ್. 5ನೇದು ದಿನಚರ್ಯೆ ಅಥವಾ ಡೈಲಿ ರುಟೀನ್. ಅಷ್ಟಾಂಗ ಹೃದಯ ಸೂತ್ರಸ್ಥಾನ ಅಧ್ಯಾಯ 2 ಶ್ಲೋಕ 1ರಲ್ಲಿ ಹೇಳಿದ್ದೇನೆಂದ್ರೆ: ಬ್ರಾಹ್ಮೇ ಮುಹೂರ್ತೌ ಸ್ಥಿತೇದ್ ಸ್ವಸ್ಥೋ ರಕ್ಷಾರ್ಥಂ ಆಯುಷಃ. ಅದರ ಅರ್ಥ ಏನು ಅಂದ್ರೆ, ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕಾದ್ರೆ ಬ್ರಹ್ಮ ಮುಹೂರ್ತದಲ್ಲಿ, ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳಬೇಕು. ಇದರಿಂದ ದೇಹವು ಹಸನು, ಮನಸ್ಸು ಶಾಂತ, ಆಯುಸ್ಸು ದೀರ್ಘ. 6ನೇಯದು ಋತುಚರ್ಯೆ, ಅಂದರೆ ಋತುಗಳಿಗೆ ತಕ್ಕ ಜೀವನ ಶೈಲಿ. ಚರಕ ಸಂಹಿತೆ ಸೂತ್ರಸ್ಥಾನ ಅಧ್ಯಾಯ 6 ಶ್ಲೋಕ 4ರಲ್ಲಿ ಹೇಳಿದ್ದೇನೆಂದ್ರೆ: ಹಿಮಸ್ಯ ಗ್ರೀಷ್ಮೆ ವರ್ಷಾಸು ವಿಶೇಷಾನ್ ಆಚಾರ ನರಹ ನಾತ್ಮಾನಂ ವಿಕೃತಿಂ ಯಾತಿ ದೋಷಹಿ ಸನ್ ಉಪಸೃಷ್ಟಿವಿಃ. ಅದರ ಅರ್ಥ ಏನು ಅಂದ್ರೆ, ಹೆಮ್ಮಂತಲ್ಲಿ, ಬೇಸಿಗೆಯಲ್ಲಿ ಮಳೆಗೆ ತಕ್ಕಂತೆ ಆಹಾರ, ಜೀವನ ಶೈಲಿ ಬದಲಾಯಿಸಿಕೊಂಡ್ರೆ ದೋಷಗಳು ಅಸ್ತವ್ಯಸ್ತ ಆಗುವುದಿಲ್ಲ. ಅಂದ್ರೆ ಯಾವ ಋತು ಬಂದಿದೆಯೋ ಅದಕ್ಕೆ ತಕ್ಕಂತೆ ಬದುಕಬೇಕು. 7ನೇದ್ದು ಆಹಾರ ಮತ್ತು ಔಷಧಿ. ಚರಕರು ಹೇಳ್ತಾರೆ: ಆಹಾರ ಸಂಭವೋ ದೇಹ. ಅಂದ್ರೆ ನಮ್ಮ ದೇಹವೇ ಆಹಾರದಿಂದ ರೆಡಿಯಾಗಿ, ಹಾಲಾಗಿ ಒಳ್ಳೆಯ ಆಹಾರವೇ ಔಷಧಿ, ಕೆಟ್ಟ ಆಹಾರ ವಿಷದಂತದ್ದು. ಹೀಗಾಗಿ ಗೆಳೆಯರೆ, ಇವೇ ಆಯುರ್ವೇದದ 7 ಬಲವಾದ ಬೇರುಗಳು. ಸರಳ ವಿಷಯಗಳಾಗಿದ್ರೂ ನಾವೇನು ಅನುಸರಿಸ್ತೀವೋ ಅಷ್ಟು ಬಲವಾದ ಆರೋಗ್ಯ ಸಿಗುತ್ತದೆ. ಇವತ್ತು ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಪ್ರತಿ ವಿಷಯವನ್ನ ಒಂದೊಂದಾಗಿ ಡೀಟೇಲ್ ಆಗಿ ನೋಡ್ತೀವಿ. ಅಲ್ಲಿಯವರೆಗೆ ಆರೋಗ್ಯವಾಗಿರಿ, ಸಂತೋಷವಾಗಿರಿ, ನೈಸರ್ಗಿಕವಾಗಿರಿ. ಮತ್ತೆ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.